ಹಾಯ್ ಎಲ್ಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಶ್ವೇತಾ ಲೋಕಸ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 9 ಗಂಟೆ, ಮಂಗಳವಾರ ದಿವಸ ಇದು. ಸೊ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ? ನಮ್ಮ ಅಣ್ಣನ ಮಗನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಾನೇ ಹೋಗ್ತಾಯಿದ್ದೀನಿ, ಯಾಕಂದರೆ ನಂಗೆ ತುಂಬ ಖುಷಿ ಆಗ್ತಿದೆ ಹೋಗ್ತಾಯಿದ್ದೀನಿ ಅಂತ. ಯಾಕಂದರೆ ನಾನು ಓದ್ತಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ನಾನು ಯಾವತ್ತೂ ಗೌರ್ಮೆಂಟ್ ಸ್ಕೂಲ್ನ ನೋಡೂ ಇಲ್ಲ, ಹೇಗಿದೆ ಅಂತ ನಂಗೆ ಗೊತ್ತೂ ಇಲ್ಲ. ಸೊ ಇವತ್ತು ನಾನು ಡ್ರಾಪ್ ಮಾಡಿಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾವಿರೋದು ಆ್ಯಕ್ಚುಲಿ ಘಟ್ಟಳ್ಳಿಯಲ್ಲಿ. ನನ್ನ ಅಣ್ಣನ ಮಗ ಓದ್ತಿರೋದು ಉಸ್ಕೂರಲ್ಲಿ. ನೋಡಿ ಫ್ರೆಂಡ್ಸ್, ಉಸ್ಕೂರ್ಗೆ ಹೋಗೋ ದಾರಿಯಲ್ಲಿ ಎಷ್ಟು ಗ್ರೀನ್ರಿ ಸಿಗುತ್ತೆ ಗೊತ್ತಾ? ನೋಡೋಕೆ ತುಂಬ ಖುಷಿ ಆಗುತ್ತೆ ಈ ಪ್ಲೇಸೆಲ್ಲ. ಆ್ಯಕ್ಚುಲಿ ನಾನಿರೋದು ಸಿಟಿ ಕಡೆ ಇದೆಲ್ಲ ಏನೂ ನಮ್ಗೆ ಕಾಣೋದಿಲ್ಲ, ನೋಡೋಕ್ಕೂ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ನೋಡಿ, ನಮ್ಮ ಉಸ್ಕೂರು ಬಂತು ಫ್ರೆಂಡ್ಸ್. ಇನ್ನೊಂದು ಹೇಳೋಕ್ಕಿಷ್ಟ, ಉಸ್ಕೂರಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತೆ ಫ್ರೆಂಡ್ಸ್, ಮಾರ್ಚ್ ಆರ್ ಮೇ ಟೈಮಲ್ಲಿ. ತುಂಬ ದೊಡ್ಡ ಜಾತ್ರೆ, ಮಧುರಮ್ಮ ದೇವಿ ಜಾತ್ರೆ ಅಂತ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್, ನೋಡೋಕ್ಕೆ ಕನಸಾಲ್ದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನೋಡಬೇಕು ಅಂದ್ಕೊಂಡಿದ್ದೀರೋ, ಸೊ ಮಾರ್ಚ್ ಆರ್ ಏಪ್ರಿಲ್ ಟೈಮಲ್ಲಿ ಬಂದರೆ ನೀವು ಸಿಕ್ಕಾಪಟ್ಟೆ ನೋಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಇದು ಮಧುರಮ್ಮ ಎತ್ತುಗಳು. ನೋಡಿ ಬನ್ನಿ, ನಮ್ಮ ಮಧುರಮ್ಮ ದೇವಿ ದರ್ಶನ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮಧುರಮ್ಮ ದೇವಿ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಮಧುರಮ್ಮ ದೇವಿ ಒಂದು ಪವರ್ಫುಲ್ ದೇವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಮಧುರಮ್ಮ ದೇವಸ್ಥಾನ. ಓಕೆ ಬನ್ನಿ, ಇವಾಗ ನಮ್ಮ ಅಣ್ಣನ ಮಗ ಸ್ಕೂಲ್ ಹತ್ರ ಹೋಗೋಣ ಫ್ರೆಂಡ್ಸ್. ಬನ್ನಿ ಸ್ಕೂಲ್ ನೋಡೋಕೆ ಹೋಗೋಣ. ನೋಡಿ, ಇದೇ ಉಸ್ಕೂರು ಸರ್ಕಾರಿ ಶಾಲೆ. ಅಣ್ಣನ ಮಗ ಇಲ್ಲೇ ಓದ್ತಾ ಇರೋದು. ಸೊ ನಂಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್, ಸ್ಕೂಲ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅವನ್ನ ಡ್ರಾಪ್ ಮಾಡಿ ನಾನು ಆಚೆ ಬರುವಾಗ ಒಬ್ಬರು ಟೀಚರ್ ಫ್ರೆಂಡ್ಸ್, ಅವ್ರಿಗೆ ಕಾಲಾಗಲ್ಲ, ಅಂಗವಿಕಲವರು. ಅವ್ರ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಅವ್ರಿಗೆ ಸಪೋರ್ಟಿವ್ ಆಗಿದ್ದರು ಅಂದರೆ, ಗಾಡಿಯಲ್ಲಿ ಅವರೇ ಕರ್ಕೊಂಬಂದು, ಅಂದರೆ ಒತ್ಕೊಂಬಂದು ವೀಲ್ ಚೇರಲ್ಲಿ ಕುಣಿಸ್ತಿದ್ದಾರೆ. ಸೊ ಇದು ನೋಡಿ ತುಂಬ ಖುಷಿ ಆಯಿತು. ಈ ಥರನೂ ಗಂಡಸರು ಸಪೋರ್ಟಿವ್ ಆಗಿ ಇರ್ತಾರಾ ಅಂತ. ಸೊ ಫ್ರೆಂಡ್ಸ್, ಮನೆಗೆ ವಾಪಸ್ ಬಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಕೆಲಸ ಎಲ್ಲ ಮಾಡ್ತಿದ್ದೆ. ಫೋಟೋ ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದೆ. ಸೊ ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ನಾವು ಅಮ್ಮನ ಮನೆಗೆ ಅಂತ ಬರ್ತೀವಿ ರೆಸ್ಟ್ ಮಾಡೋಕ್ಕೆ, ಬಟ್ ಅದು ರೆಸ್ಟ್ ಅಂತ ಆಗೋದಿಲ್ಲ. ಅಮ್ಮ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ, ನಮಗೂ ಮಾಡಬೇಕು ಅನಿಸುತ್ತೆ. ಸೊ ಅಮ್ಮ ಜೊತೆ ಸೇರ್ಕೊಂಡು ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಶ್ವೇತಾ ಲೋಕಸ್ ಚಾನಲ್. ಫ್ರೆಂಡ್ಸ್, ಇವಾಗ 2 ಗಂಟೆ ಆಗಿದೆ. 2 ಗಂಟೆ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಬನ್ನಿ ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಫೋಟೋಗೆಲ್ಲ ಹೂವು ಇಡ್ತಾಯಿದ್ದೀನಿ. ಅಮ್ಮ ಹೂವು ಕಟ್ಟಿ ಕೊಡ್ತಿದ್ದಾರೆ, ನಾನು ಹೂವು ಇಡ್ತಾಯಿದ್ದೀನಿ. ನೋಡಿ, ಇವ್ರು ನಮ್ಮ ಡ್ಯಾಡಿ ತೀರ್ಕೊಂಡ್ರು. ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ತೀರ್ಕೊಂಡ್ರು ಅಂತ. ಓಕೆ, ಅದು ನೆಕ್ಸ್ಟ್ ವೀಡಿಯೋ ನಾನು ಹೇಳ್ತೀನಿ ಏನಾಯಿತು ಅಂತ. ಇವಾಗ ಬನ್ನಿ ಪೂಜೆಗೆ ರೆಡಿ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ದೇವರಿಗೆ ನೈವೇದ್ಯಕ್ಕೆ ಹಾಲು ಪಾಯಸ ಮಾಡೋಣ. ಸೊ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಹಾಲು ಅಲ್ಲ, ಹಾಲು ಪೌಡರ್ ಬರುತ್ತಲ್ವ, ಅದರಿಂದ ಹಾಲು ಮಾಡಿರೋದು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಮೀನ್ಸ್ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಅದೆಲ್ಲ ಒಂದು ಪ್ಲೇಟಿಗೆ ತಗೊಂಡು ಇಟ್ಕೊಬೇಕು. ನೆಕ್ಸ್ಟು ಶಾವಿಗೆ ನಾವು ಆ್ಯಡ್ ಮಾಡ್ಕೊಬೇಕು. ಆ್ಯಕ್ಚುಲಿ ಇದು ಅಕ್ಕಿ ಶಾವಿಗೆ ಮನೆಯಲ್ಲೇ ಮಾಡಿರೋಂಥದ್ದು. ಸೊ ಅದನ್ನೇ ಹಾಕ್ಕೊಂಡು ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ತುಂಬ ರೋಸ್ಟ್ ಆಗಿರಬೇಕು, ಅಂದರೆ ತುಂಬ ರೋಸ್ಟೂ ಅಲ್ಲ, ಗೋಲ್ಡನ್ ಫ್ರೈ ಅಂತಾರಲ್ಲ ಆ ಥರ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಅದು ಫ್ರೈ ಮಾಡೋಷ್ಟರಲ್ಲಿ ನಾನು ಈ ಕಡೆ ಸಬ್ಬಕ್ಕಿ ನೆನೆ ಹಾಕಿದ್ದೆ. ಸೊ ಸಬ್ಬಕ್ಕಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸಬ್ಬಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಅದು ಬೇಯಬೇಕಲ್ವ. ಸೊ ಅದಕ್ಕೆ ಮುಂಚೆನೇ ಆ್ಯಡ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡೋಷ್ಟರಲ್ಲಿ ಬೇಗನೆ ಬಾಯ್ಲ್ ಆಗುತ್ತೆ ಅಂತ. ಆಮೇಲೆ ನೋಡಿ ಎಲ್ಲ ಆ್ಯಡ್ ಮಾಡಿದೆ. ನೆಕ್ಸ್ಟು ಶಾವಿಗೆ ಇಟ್ಟಿದ್ನಲ್ಲ, ಅದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡೆ ನಾನು. ನೋಡಿ ಈ ಥರ ಆಗಬೇಕು ಫ್ರೆಂಡ್ಸ್ ಶಾವಿಗೆ. ನೆಕ್ಸ್ಟು ಆ ಶಾವಿಗೆನ ಹಾಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ಸ್, ಅದು ಚೆನ್ನಾಗಿ ಬಾಯ್ಲ್ ಆಗಲಿ. ನೆಕ್ಸ್ಟು ಇದು ಬಾದಾಮ್ ಪೌಡ್ರು. ಸೊ ಯಾವುದಾದ್ರೂ ಸರಿ, ನಾನಿಲ್ಲಿ ಆಚೆ ಬಾದಾಮ್ ಪೌಡ್ರು ತೊಗೊಂಡಿದ್ದೀನಿ, ಒಂದು 4 ಸ್ಪೂನು. ಸೊ ಅದು ಹಾಕ್ಕೊಬೇಕು. ಸೊ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು, ನನಗೆ ಇಷ್ಟ. ಸೊ ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಮಿನಿಟ್ ಚೆನ್ನಾಗಿ ಕುದಿಬೇಕು. ಆಮೇಲೆ ಏಲಕ್ಕಿ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಎಲ್ಲ ಹಾಕಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ಸ್. ಆಮೇಲೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ನಾನು ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಮ್ಮ ಮನೇಲಿ ಯಾರು ಅಷ್ಟೊಂದು ಸಿಹಿ ಇಷ್ಟಪಡಲ್ಲ, ಸ್ವೀಟ್ ಇಷ್ಟಪಡಲ್ಲ. ಮೈಲ್ಡಾಗಿರಬೇಕು, ಆವಾಗಲೇ ನಮ್ಗೆ ಇಷ್ಟ ಆಗೋದು. ಸೊ ಒಂದು 1.5 ಕಪ್ 1.5 ಗ್ಲಾಸ್ ಅಂತ ಹೇಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ದ್ರಾಕ್ಷಿ ಗೋಡಂಬಿ, ಅದನ್ನ ಹಾಕಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಆಯಿತು. ಪೂಜೆಗೆ ನೈವೇದ್ಯಗೆ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ಇವಾಗ ಪೂಜೆಗೆ ಎಲ್ಲ ರೆಡಿ, ಹೂವೆಲ್ಲ ಹಾಕಿ ರೆಡಿ ಮಾಡಿದ್ನಲ್ಲ, ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ದೇವ್ರದ್ದು ಸಾಂಗ್ ರನ್ ಆಗ್ತಿತ್ತು. ಸೊ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಮಗೆ. ಸೊ ನನ್ನ ವಾಯ್ಸಲ್ಲಿ ಏನಾದರೂ ಸ್ವಲ್ಪ ಚಿಕ್ಕಪಟ್ಟ ಪ್ರೊನೌನ್ಸಿಯೇಷನ್ ತಪ್ಪಾಗಿದೆ, ಪ್ಲೀಸ್ ಸಾರಿ ಗೈಸ್. ಯಾಕಂದರೆ ಇದೆಲ್ಲ ಹೊಸದಲ್ವಾ, ಫಸ್ಟ್ ಟೈಮ್ ಮಾಡ್ತಾಯಿರೋದು ನಾನು ಈ ಥರ ವೀಡಿಯೋಸ್ ಎಲ್ಲ. ಸೊ ಆ ಥರ ಆಗುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಪೂಜೆ ಮಾಡಿ ದೇವರಿಗೆ, ನಮ್ಮ ರಾಯರಿಗೆ, ಸಾಯಿಬಾಬಾಗೆ ಆ್ಯಂಡ್ ನಮ್ಮ ಡ್ಯಾಡಿಗೆ, ಹೊಸ್ತಿಗೆ ಎಲ್ಲ ಪೂಜೆ ಮಾಡಿದೆ. ನೆಕ್ಸ್ಟು ತುಳಸಿ ಗಿಡಕ್ಕೂ ಹೋಗಿ ಪೂಜೆ ಮಾಡಿಕೊಂಡು ಬಂದೆ. ಎಲ್ಲ ಮಾಡಿ ಅಮ್ಮ ಊಟ ರೆಡಿ ಮಾಡಿದರು. ಅಮ್ಮ ಅಲ್ಲ, ಅತ್ತಿಗೆ ಊಟ ರೆಡಿ ಮಾಡಿದರು. ಮುದ್ದೆ ಮತ್ತು ಎಣ್ಣೆ ಬದನೆಕಾಯಿ ಗೊಜ್ಜು ಸೂಪರ್ ಕಾಂಬಿನೇಷನ್ ಮುದ್ದೆಗೆ ಅಂತ ಹೇಳ್ಬೋದು. ಅದು ಸ್ವಲ್ಪ ತುಪ್ಪ ಸೂಪರ್ ಊಟ ಅಲ್ವಾ. ನನ್ನ ಪ್ರಕಾರ ತುಪ್ಪ ಇರಲೇಬೇಕು ಊಟಕ್ಕೆ. ನೆಕ್ಸ್ಟ್ ಬನ್ನಿ ಅಮ್ಮನ ಮನೆ ತೋರಿಸ್ತೀನಿ. ನಾವು ನೋಡಿ ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ಹೇಗಿದೆ ಅಂತ. ಅಮ್ಮನ ಮನೆ ಏನು ದೊಡ್ಡ ಮನೆ ಅಲ್ಲ, ಚಿಕ್ಕ ಮನೆ. ಆ ಚಿಕ್ಕ ಮನೆನ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಎಂಟ್ರೆನ್ಸಲ್ಲಿ ಅಮ್ಮ ಒಂದು ತುಳಸಿ ಗಿಡ ಇಟ್ಟಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ ಇದು ವಸ್ತುಗೆ ಭತ್ತದ ತೋರಣ ಕಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ವಾ. ಬನ್ನಿ ಮನೆ ಒಳಗಡೆ ಹೋಗೋಣ. ನೋಡಿ ಇದು ಮೇನ್ ಹಾಲ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಇದು ಎಂಟ್ರೆನ್ಸ್ ನೋಡಿ. ಅಮ್ಮ ಇಲ್ಲೇ ಕೂತಿದ್ದಾರೆ. ಅಮ್ಮಗೆ ಹೇಳ್ತಿದ್ದೀನಿ ಹಾಯ್ ಮಾಡು ಅಮ್ಮ ಅಂತ. ಇದು ನಮ್ಮ ಮಮ್ಮಿ ನೋಡಿ. ಇದೇ ನಮ್ಮ ಮನೆ, ಅಮ್ಮನ ಮನೆ. ಹಾಲಲ್ಲಿ ಒಂದು ಟಿ ವಿ ಹಾಕ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಟಿ ವಿ ಒಂದು ಹಾಕ್ಕೊಂಡಿದ್ದಾರೆ. ಟಿ ವಿ ಪಕ್ಕ ಒಂದು ಶೋ ಪ್ಲ್ಯಾಂಟ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಪಕ್ಕ ಒಂದು ಏನಂತಾರೆ ಅದನ್ನ, ಫ್ಲವರ್ ಬೌಲ್ ಅಂತ ಹೇಳ್ಬೋದು, ಅದನ್ನ ಒಂದು ಡೆಕೋರ್ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಹಾಲಲ್ಲೇ ಫೋಟೋಗಳು ಇಟ್ಕೊಂಡಿದ್ದಾರೆ ನೋಡಿ. ಇವತ್ತು ನಾನೇ ಪೂಜೆ ಮಾಡಿರೋದು ಫ್ರೆಂಡ್ಸ್, ಚೆನ್ನಾಗಿ ಮಾಡಿದ್ದೀನ. ನೆಕ್ಸ್ಟ್ ಕಿಚನ್ಗೆ ಹೋಗೋಣ ಬನ್ನಿ. ನೋಡಿ ಇದು ಚಿಕ್ಕ ಕಿಚನ್ ನಮ್ಮದು. ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಅಮ್ಮಗೆ ಯಾವಾಗಲೂ ಕ್ಲೀನಾಗೇ ಇರಬೇಕು. ಸೊ ಕ್ಲೀನಾಗಿರುತ್ತೆ ಕಿಚನ್. ಇಷ್ಟ ಆಯಿತಾ ನಮ್ಮ ಕಿಚನ್? ಇಷ್ಟ ಆಯಿತಾ ನೋಡಿ, ಚೆನ್ನಾಗಿದೆಯಾ? ಆ್ಯಂಡ್ ಇದು ಬೆಡ್ರೂಮ್. ಇದು ಒಂದು ಚಿಕ್ಕ ಬೆಡ್ರೂಮು. ನಮ್ಮ ಡ್ಯಾಡಿ ಇದು ನಮ್ಮ ಡ್ಯಾಡಿದು ಬೆಡ್ರೂಮು. ಸೊ ನಮ್ಮ ಡ್ಯಾಡಿ ಇಲ್ಲೇ ಇರ್ತಾಯಿದ್ದು ತುಂಬ. ಸೊ ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಅಪ್ಪನ. ಲವ್ ಯು ಅಪ್ಪ, ಮಿಸ್ ಯು. ಬನ್ನಿ ನೆಕ್ಸ್ಟ್ ಇವಾಗ ಇನ್ನೊಂದು ರೂಮ್ಗೆ ಹೋಗೋಣ. ನೋಡಿ ಇದು ಇನ್ನೊಂದು ರೂಮ್ ಖಾಲಿ ಇದೆ. ಆ ರೂಮಲ್ಲಿ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ. ಹಾಲಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಂತ ರೂಮಲ್ಲಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆಯಾ? ಈ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ. ಫ್ರಿಡ್ಜ್ ಚೆನ್ನಾಗಿದೆಯಾ? ಇದು ಅಷ್ಟೇ, ಇಷ್ಟೇ ಅಮ್ಮನ ಮನೆ. ಆ್ಯಂಡ್ ಈ ಮಕ್ಕಳಿದಾರಲ್ಲ, ನಮ್ಮ ದೊಡ್ಡನ ಮಕ್ಕಳು. ಇದು ಇವನ ಹೆಸರು ಏನೋ ಬರುತ್ತೆ, ಗೊತ್ತಿಲ್ಲ ಫ್ರೆಂಡ್ಸ್, ಮರ್ತಿದ್ದೀನಿ. ಇವನು ದೊಡ್ಡವನು ರಿಷಿ ಅಂತ, ಅವನು ಎರಡನೇವನು. ಆ್ಯಂಡ್ ಇನ್ನೊಂದು ಪಾಪು ಇದೆ ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ. ಇದು ಹೆಣ್ಣು ಪಾಪು, 3ನೇ ಪಾಪು. ನಮ್ಮ ದೊಡ್ಡ ಅಣ್ಣಗೆ 3 ಮಕ್ಕಳು.
ಇದು ಲಾಸ್ಟು ಹೆಣ್ಪಾಪು, ಕ್ಯೂಟಾಗಿದ್ದಾಳಲ್ಲ. ಆ್ಯಂಡ್ ನೆಕ್ಸ್ಟು ಇದು ನಮ್ಮ ದೊಡ್ಡಣ್ಣ ಮಿಸ್ಸಸ್ ಮೀನ್ಸ್ ಹೆಂಡ್ತಿ, ದೊಡ್ಡಣ್ಣನ ಹೆಂಡ್ತಿ ಇವರು ಪುಷ್ಪ ಅಂತ. ಆ್ಯಂಡ್ ಇವರು ನಮ್ಮ ಚಿಕ್ಕಣ್ಣನ ಹೆಂಡ್ತಿ ರೇಣುಕಾ ಅಂತ. ಅವ್ರು ಇವಾಗ ಪ್ರೆಗ್ನೆಂಟು. ಏನು ಮಾಡ್ತಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನನಗಂತೂ ತುಂಬ ಬೇಜಾರಾಗ್ತಿದೆ. ನನ್ನ ಮಕ್ಕಳನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಗೊತ್ತಿಲ್ಲ ಊರಿಗೆ ಯಾವಾಗ ಹೋಗ್ತೀನಿ ಅಂತ, ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ರಾತ್ರಿ ಊಟ ಇಸ್ ರೆಡಿ. See, this bro is second bro. This is second bro. See, this is second bro. Hi. Hi. See this. And ಈ ವಿಡಿಯೋ ಯಾವ್ದನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮಸ್ತೆ. ಹಾಯ್ iPhone. See, this is second bro. Sorry, this is first bro. He's sleeping. Hey. Boring friends, boring. ನೋಡಿ ಫ್ರೆಂಡ್ಸ್, ಈ ಕ್ಯಾಟ್ ಇದೆಯಲ್ಲ, ಈ ಕ್ಯಾಟ್ ಬಂದು ಏನೋ ನಮ್ಮಮ್ಮ ಹೇಳ್ತಾರೆ ನಮ್ಮ ಡ್ಯಾಡಿ ರೂಪದಲ್ಲಿ ಬಂದಿರೋದು ಬೆಕ್ಕು ಅಂತ. ಇದು ನಮ್ಮಪ್ಪ ತೀರ್ಕೊಂಡು 11ನೇ ದಿವಸಕ್ಕೆಲ್ಲ ಇದು ನಮ್ಮ ಮನೆಗೆ ಬಂತು. ಅದು ಹೇಗೆ ಬಂತು ಯಾರ್ದಂತ ಗೊತ್ತಿಲ್ಲ, ನಮ್ಮ ಮನೆಯಲ್ಲೇ ಇದೆ ಅದು. ಸೊ ನಮ್ಮಮ್ಮ ಏನು ಬಿಲೀವ್ ಮಾಡ್ತಾರೆ, ಇದು ಬೆಕ್ಕು ಬಂದು ನಮ್ಮಪ್ಪ ರೂಪಲ್ಲಿ ನಮ್ಮ ಮನೆಗೆ ಬಂದಿರೋದು ಅಂತ. ನೋಡಿ ಫ್ರೆಂಡ್ಸ್, ಗೈಸ್ ಬನ್ನಿ ಊಟ ಮಾಡೋಣ. ಟೈಮ್ ಬಂದು 7:30 ಬನ್ನಿ ಊಟ ಮಾಡೋಣ. ಬನ್ನಿ. ಇದೆಲ್ಲ ಎಡ್ತಾಯಿ ಫ್ರೆಂಡ್ಸ್. ಇವಾಗ ಊಟ ಆಯಿತು, ಮುದ್ದೆ ಚಿಕನ್ ಸಾಂಬಾರು ಸೂಪರ್ ಆಗಿತ್ತು, ಊಟ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ಎಲ್ಲ ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗುಡ್ ನೈಟ್, ಸಿ ಯು ಆಲ್, ಲವ್ ಯು ಗೈಸ್, ಬಾಯ್.